ಹಾಯ್, ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಏನು, ಎಕನಾಮಿಕ್ಸ್ನ ಒರಿಜಿನ್, ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ಅದ್ರ ಜೊತೆಯಲ್ಲಿ ಒಂದು ಮೇಯ್ನಾಗಿ ಉತ್ಪಾದನಾ ಸಾಧ್ಯತಾ ರೇಖೆಯನ್ನು ನಾನು ವಿವರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಫಸ್ಟು ಅರ್ಥಶಾಸ್ತ್ರದ ಮೂಲ, ಒರಿಜಿನ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರ ಅನ್ನೋ ವರ್ಡ್ ಗ್ರೀಕ್ ಭಾಷೆ ಎರಡು ವರ್ಡಿಂದ ಬಂದಿದೆ. ಒಂದು ಈಕೋಸ್, ಇನ್ನೊಂದು ನೋಮೋಸ್ ಅಂತ. ಸೊ ಈಕೋಸ್ ಅಂತ ಹೇಳಿದ್ರೆ ಮನೆ, ಹಾಗೆ ನೋಮೋಸ್ ಅಂತ ಹೇಳಿದ್ರೆ ನಿರ್ವಹಣೆ. ಹಾಗಿದ್ರೆ ಈಕೋಸ್ ಮತ್ತು ನೋಮೋಸ್ ಅಂದರೆ ಅರ್ಥಶಾಸ್ತ್ರದ ಪೂರ್ಣ ಅರ್ಥ ಏನು ಅಂತ ಹೇಳಿದ್ರೆ ಗೃಹ ನಿರ್ವಹಣೆ. ಸೊ ನೀವೊಂದು ಗೃಹವನ್ನು, ಒಂದು ಮನೆಯನ್ನು ಹೇಗೆ ನಿರ್ವಹಿಸ್ತಿರೋ ಅದೇ ರೀತಿಯಾಗಿ ಒಂದು ಎಕನಾಮಿಯನ್ನು ಸಹ ನಿರ್ವಹಿಸಬಹುದು. ಈ ಗ್ರೀಕ್ ಮೂಲದ ಮೇರೆಗೆ ಅರ್ಥಶಾಸ್ತ್ರ ಎಂದರೆ ಲಭ್ಯವಿರುವ ಮಿತವಾದ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಂಡು ಕುಟುಂಬವನ್ನು ನಿರ್ವಹಿಸುವುದು ಎಂದರ್ಥ. ಸೊ ಮನೇಲಿ ಏನೇನಿದೆ ಅದೇ ರೀತಿಯಾಗಿ ಒಂದು ದೇಶವನ್ನು ಅಥವಾ ಒಂದು ಎಕನಾಮಿಯನ್ನು ನಿರ್ವಹಿಸೋದು ಇರುವಂತಹ ಮಿತವಾದ ಸಂಪನ್ಮೂಲಗಳಲ್ಲಿ ಅಂತ. ಪ್ರೊಫೆಸರ್ ಮಾರ್ಷಲ್ ಅವರು ಪ್ರಥಮ ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದನಾಮವನ್ನು ಸ್ವತಂತ್ರವಾಗಿ ಬಳಸ್ತಾರೆ. ಅರ್ಥಶಾಸ್ತ್ರವನ್ನು ಬೇರೆಲ್ಲ ಸಾಮಾಜಿಕ ವಿಜ್ಞಾನಗಳಿಂದ ಬೇರ್ಪಡಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಆದರೆ ಅರ್ಥಶಾಸ್ತ್ರವನ್ನು ಒಂದು ಭದ್ರ ಬುನಾದಿಯ ಮೇಲೆ ಬೆಳೆಸಿ ಹಾಗೂ ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲು ಪ್ರೋತ್ಸಾಹಿಸಿದ ಕೀರ್ತಿ ಆಡಮ್ ಸ್ಮಿತ್ ಅವರಿಗೆ ಅವ್ರು ಮಾಡಿಕೊಟ್ಟಿದ್ರಿಂದ ಆಡಮ್ ಸ್ಮಿತ್ ಅವರನ್ನು ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಸಹ ಹೇಳ್ತೀವಿ. ಸೊ ಆಡಮ್ ಸ್ಮಿತ್ ಅವರ ಮೇರು ಕೃತಿ ವೆಲ್ತ್ ಆಫ್ ನೇಷನ್ 1776ರಲ್ಲಿ ಪ್ರಕಟವಾಗುತ್ತೆ. ಇದಿಷ್ಟು ಅರ್ಥಶಾಸ್ತ್ರದ ಒಂದು ಸಿಂಪಲ್ ಆಗಿರುವಂಥ ಒಂದು ಇಂಟ್ರಡಕ್ಷನ್. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ನೋಡೋಣ ಈಗ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿದ್ದು ಪ್ರೊಫೆಸರ್ ರಾಗ್ನರ್ ಫ್ರಿಶ್. 1920ರಲ್ಲಿ ರಾಗ್ನರ್ ಫ್ರಿಶ್ ಅನ್ನೋರು ಓಸ್ಲೋ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ತಾರೆ. ಇವರು ಇದನ್ನು ಮೊದಲನೇ ಬಾರಿಗೆ ಪದ ಬಳಕೆ ಮಾಡ್ತಾರೆ. ಹಾಗಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು, ಸೂಕ್ಷ್ಮ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೂಕ್ಷ್ಮ ಅಂದರೆ ಮೈಕ್ರೋ. ಸೊ ಮೈಕ್ರೋ ಒಂದು ಇಂಗ್ಲೀಷ್ ಅನುವಾದ ಆಗಿದೆ. ಸೊ ಇಲ್ಲಿ ಮೈಕ್ರೋ ಎಂಬ ಪದವು ಗ್ರೀಕ್ ಭಾಷೆಯ ಮೈಕ್ರೋಸ್ ಎಂಬ ಪದದಿಂದ ಬಂದಿದೆ. ಓಕೆ, ಇದರ ಅರ್ಥ ಚಿಕ್ಕದು ಹಾಗೆ ಸಣ್ಣದು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ ಮೈಕ್ರೋ ಅಂತ ಹೇಳಿದ್ರೆ, ಅಥವಾ ದಶಲಕ್ಷದ ಒಂದು ಭಾಗ ಎಂದರ್ಥ. ದಶಲಕ್ಷದ ಒಂದು ಭಾಗ ಎಂದರ್ಥ. ಓಕೆ, ಇಲ್ಲಿ ಅರ್ಥಶಾಸ್ತ್ರ ಎಂದರೆ ಅರ್ಥವ್ಯವಸ್ಥೆ ಒಂದು ಘಟಕವಾಗಿದೆ. ಅರ್ಥಶಾಸ್ತ್ರ ಅಂತ ಹೇಳಿದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಒಂದು ದೊಡ್ಡ ಅರ್ಥಶಾಸ್ತ್ರದಲ್ಲಿ ಒಂದು ಸಣ್ಣ ಘಟಕ ಆಗಿರುತ್ತೆ. ಅರ್ಥವ್ಯವಸ್ಥೆ ಒಂದು ಘಟಕ. ಈ ಒಂದಷ್ಟು ಎಕ್ಸಾಂಪಲ್ಸ್ ಇಲ್ಲಿ ಇದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕೇಳಿದಾಗ ಇದಷ್ಟು ನೀವು ಹೇಳ್ಬೋದು. ಒಬ್ಬ ವ್ಯಕ್ತಿ, ಎಕನಾಮಿಲಿ ತುಂಬ ವ್ಯಕ್ತಿ ಇದ್ದಾರೆ, ನಾವಿಲ್ಲಿ ತಗೊಳ್ತಾ ಇರೋದು ಒಬ್ಬ ವ್ಯಕ್ತಿ ಅಧ್ಯಯನ ಮಾಡ್ತಾ ಇದ್ದೀವಿ. ಹಾಗೆ ಒಬ್ಬ ಅನುಭೋಗಿ, ಎ ಕನ್ಸ್ಯೂಮರ್, ಒಬ್ಬ ಉತ್ಪಾದಕ, ಎ ಪ್ರೊಡ್ಯೂಸರ್, ಒಂದು ಉದ್ಯಮ ಘಟಕ, ಎ ಫರ್ಮ್. ಹೀಗೆ ಆರ್ಥಿಕ ವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದು. ಸಣ್ಣ ಸಣ್ಣ ಘಟಕಗಳನ್ನು ತಗೊಂಡು ಕೂಲಂಕುಷವಾಗಿ ವಿವರವಾಗಿ ಅಧ್ಯಯನ ಮಾಡೋದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ, ಸಿಂಪಲ್ ಆಗಿ. ಓಕೆ, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ಅರ್ಥವ್ಯವಸ್ಥೆಯ ಒಂದು ಘಟಕ ಅಥವಾ ಭಾಗವನ್ನು ಅಧ್ಯಯನ ಮಾಡುವುದು ಅಷ್ಟೆ, ಸಿಂಪಲ್ ಆಗಿ. ಸೊ ಇಲ್ಲಿ ಸೂಕ್ಷ್ಮ ಅರ್ಥಕ ಸಿದ್ಧಾಂತಗಳು ಯಾವ್ಯಾವುದನ್ನು ನಾವು ಎಷ್ಟು ಈಸಿಯಾಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಏನು ಬರುತ್ತೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನೇನು ಸಿದ್ಧಾಂತಗಳು ಸಿಗ್ಬೋದು, ಏನನ್ನು ನಾವು ಅಧ್ಯಯನ ಮಾಡ್ಬೋದು ಅಂತ. ಇಲ್ಲಿ ಮೊದಲನೇದು ಉತ್ಪನ್ನದ ಬೆಲೆ ನಿರ್ಧಾರ, ಎರಡನೇದು ಉತ್ಪಾದನಾಂಗಗಳ ಬೆಲೆ ನಿರ್ಧಾರ, ಹಾಗೆ ಆರ್ಥಿಕ ಕ್ಷೇಮಾಭ್ಯುದಯ ಸಿದ್ಧಾಂತ. ಈ ಮೂರನ್ನು ಕೊಟ್ಟಿದ್ದಾರೆ. ಆ ಮೂರು ಒಳಗೆ ಬೇರೆ ಬೇರೆ ಯಾವ್ಯಾವ ಸಿದ್ಧಾಂತ ಇದೆ ಅಂತ ಹೇಳಿದ್ರೆ, ಮೊದಲನೇದು ಉತ್ಪನ್ನದ ಬೆಲೆ ನಿರ್ಧಾರದಲ್ಲಿ ಬೇಡಿಕೆ ಸಿದ್ಧಾಂತ ಬರುತ್ತೆ, ಹಾಗೆ ಉತ್ಪಾದನೆ ಮತ್ತು ವೆಚ್ಚ ಸಿದ್ಧಾಂತ ಬರುತ್ತೆ. ಓಕೆ, ನೆಕ್ಸ್ಟ್ ಎರಡನೇದರಲ್ಲಿ ಕೂಲಿ ಸಿದ್ಧಾಂತ, ಗೇಣಿ ಸಿದ್ಧಾಂತ, ಬಡ್ಡಿ ಸಿದ್ಧಾಂತ, ಲಾಭ ಸಿದ್ಧಾಂತ ಬರುತ್ತೆ. ಇದರ ಜೊತೆಗೆ ಒಂದಷ್ಟು ಥಿಯರೀಸ್ಗಳನ್ನು ಸಹ ಅರ್ಥಶಾಸ್ತ್ರಜ್ಞರ ನೀಡಿದ್ದಾರೆ. ಓಕೆ, ಅದೇ ರೀತಿ ಆರ್ಥಿಕ ಕ್ಷೇಮಾಭ್ಯುದಯ ಸಿದ್ಧಾಂತ. ಈ ವಿವರವಾಗಿ ಈ ಒಂದು ಸಣ್ಣ ಒಂದು ಚಾರ್ಟಲ್ಲಿ, ನೀವು ಫ್ಲೋ ಚಾರ್ಟಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಏನೇನು ಬರುತ್ತೆ ಅಂತ ನೀವು ನೋಡ್ಕೋಬೋದು. ನಾನು ಈ ಒಂದು ವಿಡಿಯೋದಲ್ಲಿ ಉತ್ಪಾದನಾ ಸಾಧ್ಯತಾ ರೇಖೆ
ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಬಗ್ಗೆ ಎಕ್ಸ್ಪ್ಲೈನನ್ನು ಮಾಡ್ತಾಯಿದ್ದೀನಿ. ಸಂಪನ್ಮೂಲಗಳ ಕೊರತೆಯ ಕಾರಣದಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಹೌದು, ನಮಗೆಲ್ಲರಿಗೂ ಗೊತ್ತಿದೆ, ವಾಂಟ್ಸ್ ಆರ್ ಅನ್ಲಿಮಿಟೆಡ್, ರಿಸೋರ್ಸಸ್ ಆರ್ ಲಿಮಿಟೆಡ್ ಅಂತ, ಹೌದಲ್ವಾ? ಸೊ ನಮ್ಮ ಹತ್ರ ಇರೋ ಸಂಪನ್ಮೂಲ ಕಡಿಮೆ ಇರೋದ್ರಿಂದ ನಾವು ಯಾವುದನ್ನು ತಗೋಬೇಕು ಅಂತ ಆಯ್ಕೆ ಮಾಡ್ಕೋಬೇಕಾಗಿದೆ, ಏನನ್ನು ಪ್ರೊಡಕ್ಷನ್ ಮಾಡಬೇಕು ಅಂತ. ಯಾವುದೇ ಸರಕಿನ ಉತ್ಪಾದನೆಯನ್ನು ಆರಂಭಿಸುವ ಮೊದಲು ನಾವು ಯಾವ ಸರಕನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಮೂಲಭೂತ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಹುಡುಕುವುದು ಎಂಬ ವಿಚಾರವನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಎಂಬ ಸಾಧನದ ಮೂಲಕ ತಿಳಿದುಕೊಳ್ಳಬಹುದು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಆರ್ಥಿಕತೆಯ ಮೂಲ ಸಮಸ್ಯೆಗಳು: ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಏಕೆ ಉತ್ಪಾದಿಸಬೇಕು, ಹೌದಲ್ವಾ? ಈ 3 ಸಮಸ್ಯೆಗಳಿಗೆ ಆನ್ಸರ್ನ ಎಲ್ಲಿ ಹುಡುಕ್ತಾ ಇದ್ದಾರೆ ಅಂದರೆ, ಈ ಒಂದು ಸಮಸ್ಯೆಗೆ ಈ ಉತ್ಪಾದನಾ ಸಾಧ್ಯತಾ ರೇಖೆ ಅನ್ನೋದು ಉತ್ತರ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ PPC ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂದ್ರೆ ಏನು ಅಂತ ನೋಡೋಣ. ಅರ್ಥ: ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಲಭ್ಯವಿರುವ ಅಥವಾ ಸಾಧ್ಯವಿರುವ ವಿವಿಧ ಸರಕುಗಳ ಪರ್ಯಾಯ ಉತ್ಪಾದನಾ ಸಾಧ್ಯತೆಯನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಎನ್ನಲಾಗಿದೆ. ಮತ್ತೊಂದ್ಸಲ ಹೇಳ್ತೀನಿ. ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ, ಇರುವಂತಹ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಾಗುವ, ಆ ಒಂದು ಎಕಾನಮಿಗೆ ಉತ್ಪಾದಿಸಲು ಸಾಧ್ಯವಾಗುವ ಬೇರೆ ಬೇರೆ ಸರಕುಗಳು, ವಿವಿಧ ಸರಕುಗಳ ಪರ್ಯಾಯ ಉತ್ಪಾದನಾ ಸಾಧ್ಯತೆಯನ್ನು ಕಾಂಬಿನೇಷನಲ್ಲಿ, ಕಾಂಬಿನೇಷನಲ್ಲಿ 2 ಗೂಡನ್ನು ಹೇಗೆ ಪ್ರೊಡಕ್ಷನ್ ಮಾಡ್ಬೋದು ಅದನ್ನು ತೋರಿಸುವಂತಹ ಒಂದು ರೇಖೆಯನ್ನು ಉತ್ಪಾದನಾ ಸಾಧ್ಯತಾ ರೇಖೆ ಅಂತ ಹೇಳ್ತೇವೆ. ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೆ ದೇಶವೊಂದು ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆ ಆಗಿದೆ. ಒಂದು ದೇಶಕ್ಕೆ ಇರುವಂಥ ಸಂಪನ್ಮೂಲದಲ್ಲಿ ಸೆಲೆಕ್ಟ್ ಆದಂತಹ ಸರಕುಗಳನ್ನು ಹೇಗೆ ಪ್ರೊಡಕ್ಷನ್ ಮಾಡ್ಬೋದು ಅನ್ನೋ ಒಂದು ತೋರಿಸುವಂತಹ ರೇಖೆ ಆಗಿದೆ. ಈ ಒಂದು ಥಿಯರಿ ಜನಕ ಯಾರು ಅಂತ ಹೇಳಿದ್ರೆ ಪ್ರೊಫೆಸರ್ PA ಸ್ಯಾಮ್ಯುಯೆಲ್. ಇವರು ಈ ರೇಖೆಯನ್ನು ಹೇಳಿದ್ದಾರೆ, ಅಂದರೆ ಕೊಟ್ಟಿದ್ದಾರೆ ಒಂದು ಎಕಾನಮಿ. ಫಸ್ಟ್ ನಾವು ಅಸಂಪ್ಷನನ್ನು ನೋಡ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಥಿಯರಿ ಅಂತ ತಗೊಂಡಾಗ ಅಸಂಪ್ಷನ್ಸ್ ಇದ್ದೇ ಇರುತ್ತೆ, ಅಂದರೆ ಕಲ್ಪನೆಗಳು. ಈ ಕಲ್ಪನೆಗಳ ಆಧಾರದ ಮೇಲೇ ಅವರು ಈ ಒಂದು ಸಿದ್ಧಾಂತವನ್ನು ರೂಪಿಸಿರ್ತಾರೆ. 2 ರೀತಿಯ ಸರಕುಗಳ ಉತ್ಪಾದನೆ. ಒಂದು ಎಕಾನಮಿ ಇರುವಂತಹ ಮಿತವಾದ ಸಂಪನ್ಮೂಲಗಳಿಗೆ 2 ಸರಕುಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಓಕೆ, ಸಂಪನ್ಮೂಲಗಳು ಮಿತವಾಗಿವೆ. ಅಫ್ಕೋರ್ಸ್ ಇರುವಂಥ ಸಂಪನ್ಮೂಲ ಮಿತವಾಗಿದೆ. ಸಂಪನ್ಮೂಲಗಳನ್ನು ದಕ್ಷವಾಗಿ ಪೂರ್ಣ ಪ್ರಮಾಣದಲ್ಲಿ ಬಳಕೆ, ಇರುವಂತಹ ಸಂಪನ್ಮೂಲಗಳನ್ನು ದಕ್ಷವಾಗಿ ಎಲ್ಲೂ ಪೋಲ್ ಮಾಡ್ದಲೆ, ಎಲ್ಲೂ ವೇಸ್ಟ್ ಮಾಡ್ದಲೆ ಅಷ್ಟನ್ನು ಬಳಸ್ಕೊಂಡು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕಲ್ಪನೆಗಳು. ತಂತ್ರಜ್ಞಾನದ ಸ್ಥಿರತೆ. ಸೊ ಈಗೇನು ತಂತ್ರಜ್ಞಾನ ಇದೆ, ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿ ಬಿಟ್ಟು ಹೊಸ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡ್ತಾ ಇಲ್ಲ, ಅದು ಸ್ಥಿರವಾಗಿದೆ, ಅಂದರೆ ಯಾವುದೇ ಚೇಂಜಸ್ ಇಲ್ಲ, ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಶೆಡ್ಯೂಲ್ಡ್. ಕಾಂಬಿನೇಷನ್ಸ್ ಇದೆ, 2 ಗೂಡ್ಸ್ ಇದೆ, ಇರುವಂತಹ ಮಿತವಾದ ಸಂಪನ್ಮೂಲಗಳಲ್ಲಿ ಯಾವುದನ್ನು ಹೆಚ್ಚಾಗಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಹೆಚ್ಚಾಗಿ ಪ್ರೊಡಕ್ಷನ್ ಮಾಡ್ತಾ ಇಲ್ಲ, ಅದನ್ನು ನಾವಿಲ್ಲಿ ಶೆಡ್ಯೂಲ್ಡ್ ಅಂತ ನೋಡ್ತೀವಿ. ಪಟ್ಟಿ, ಉತ್ಪಾದನಾ ಪಟ್ಟಿ. ಉತ್ಪಾದನಾ ಸಾಧ್ಯತೆಗಳು ಅಂತ ಹೇಳಿದ್ರೆ ಕಾಂಬಿನೇಷನ್ಸ್. ಗೋಧಿ ಒಂದು ಸರಕು, ಹತ್ತಿ ಇನ್ನೊಂದು ಸರಕು. ಓಕೆ, ಇಲ್ಲಿ ಎ ಕಾಂಬಿನೇಷನನ್ನು ಒಂದು ಎಕಾನಮಿ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದನ್ನು ಎಷ್ಟು ಪ್ರೊಡಕ್ಷನ್ ಮಾಡುತ್ತೆ ಅಂತ. ಸೊ ಗೋಧಿಯಲ್ಲಿ ಯಾವುದೇ ರೀತಿ ಪ್ರೊಡಕ್ಷನ್ ಇಲ್ಲ, ಎಲ್ಲ ಸಂಪನ್ಮೂಲಗಳನ್ನು ಹತ್ತಿ ಉತ್ಪಾದನೆಗೆ ಬಳಸಿದ್ದಾರೆ. ಆಗ ಬಳಸಿದಾಗ 15 ಬ್ಯಾರಲ್ ಅಷ್ಟು, 15 ಯೂನಿಟ್ ಅಷ್ಟು ಪ್ರೊಡಕ್ಷನ್ ಆಗಿದೆ ಕಾಟನ್, ಹತ್ತಿ. ಓಕೆ, ನೆಕ್ಸ್ಟು ಎಫ್ ಕಾಂಬಿನೇಷನಿಗೆ ಬಂದಾಗ ಎಲ್ಲ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಗೋಧಿಯನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ಮಾತ್ರ ಬಳಸ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಅಷ್ಟು ಸಂಪನ್ಮೂಲಗಳು ಬಳಸ್ಕೊಂಡಾಗ ಗೋಧಿ ಮಾತ್ರ ಪ್ರೊಡಕ್ಷನ್ ಆಗಿದೆ. ಎಷ್ಟು? 5 ಟನ್ನಷ್ಟು ಗೋಧಿ ಪ್ರೊಡಕ್ಷನ್ ಆಗಿದೆ. ಹತ್ತಿಯಲ್ಲಿ ಅದೇ ರೀತಿ ಪ್ರೊಡಕ್ಷನ್ ಆಗಿಲ್ಲ. ಓಕೆ ಅಲ್ವಾ? ಆದರೆ ಯಾವುದೇ ಒಂದು ಎಕಾನಮಿಯನ್ನು ತಗೊಂಡಾಗ ಎ ರೀತಿಯಾಗಲಿ ಎಫ್ ರೀತಿಯಾಗಲಿ ಪ್ರೊಡಕ್ಷನ್ ಮಾಡಬಾರ್ದು. ಗೋಧಿ ಹತ್ತಿಗೆ ಸಂಬಂಧಪಟ್ಟಂತೆ ಒಟ್ಟು 6 ಸಂಯೋಜನೆಗಳಿವೆ. ಎ ಸಂಯೋಜನೆಯಲ್ಲಿ ಎಲ್ಲ ಸಂಪನ್ಮೂಲವನ್ನು ಹತ್ತಿಯ ಉತ್ಪಾದನೆಯಲ್ಲಿ ಬಳಸಲಾಗಿದ್ದು ಗೋಧಿ ಉತ್ಪಾದನೆ ಶೂನ್ಯವಾಗಿದೆ. ಓಕೆ, ಅದೇ ರೀತಿ ಎಫ್ ಸಂಯೋಜನೆಯಲ್ಲಿ ಎಲ್ಲ ಸಂಪನ್ಮೂಲಗಳನ್ನು ಗೋಧಿ ಉತ್ಪಾದನೆಯಲ್ಲಿ ಬಳಸಲಾಗಿದೆ. ಇದರಿಂದ 5 ಟನ್ ಗೋಧಿ ಉತ್ಪಾದನೆ ಆಗಿದ್ದು ಹತ್ತಿಯ ಉತ್ಪಾದನೆ ಶೂನ್ಯವಾಗಿದೆ. ಹೌದಲ್ಲ? ನಾನು ಈಗ ಏನು ಹೇಳ್ದೋ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ದೇಶ ಹಿತದೃಷ್ಟಿಯಿಂದ
ಇದು ಸರಿಯಲ್ಲ. ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎರಡೂ ಸರಕುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುವುದು ಸರಿ ಇದೆ. ಓಕೆ, ಎ ಮತ್ತು ಎಫ್ ಅನ್ನೋದು ಸರಿ ಇಲ್ಲ. ಅದು ಒಂದು ಪ್ರೊಡಕ್ಷನ್ ಮಾಡೋದು ಸರಿಯಲ್ಲ. ಎರಡೂ ಸರಕನ್ನು ಪ್ರೊಡಕ್ಷನ್ ಇರೋವಂಥ ಸಂಪನ್ಮೂಲವನ್ನು ಬಳಸ್ಕೊಂಡು ಮಾಡಬೇಕಾಗಿರೋದು. ಓಕೆ, ಸೊ ಅದೇ ರೀತಿ ಬಿ ಅಂತ ನಾವು ನೋಡಿದಾಗ, ಸೊ ಬಿ ಕಾಂಬಿನೇಷನಲ್ಲಿ 1 ಟನ್ ಗೋಧಿ ಪ್ರೊಡಕ್ಷನ್ ಆಗಿದೆ. ಹತ್ತಿಯಲ್ಲಿ 14 ಯೂನಿಟ್ ಅಷ್ಟು ಪ್ರೊಡಕ್ಷನ್ ಆಗಿದೆ. ಹಾಗೆ ಸಿ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿದಾಗ 2 ಟನ್ ಗೋಧಿ 12 ಯೂನಿಟ್ ಹತ್ತಿ ಪ್ರೊಡಕ್ಷನ್ ಆಗಿದೆ. ಸೊ ಈ ರೀತಿ ಕಾಂಬಿನೇಷನಲ್ಲಿ ಇಟ್ಕೊಂಡು ಪ್ರೊಡಕ್ಷನ್ ಮಾಡ್ತಾರೆ. ಈ ಕಾಂಬಿನೇಷನನ್ನು ನೋಡಿದಾಗ 4 ಟನ್ ಗೋಧಿ ಪ್ರೊಡಕ್ಷನ್ ಆಗಿದೆ, 5 ಬ್ಯಾರಲ್ ಹತ್ತಿ ಪ್ರೊಡಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಇರೋ ಸಂಪನ್ಮೂಲಗಳನ್ನು ಎರಡಕ್ಕೂ ಹಂಚಿಕೆ ಮಾಡಿಕೊಂಡು ಎರಡೂ ರೀತಿಯ ಪ್ರೊಡಕ್ಷನನ್ನು, ಗೂಡ್ಗಳನ್ನು ಪ್ರೊಡಕ್ಷನ್ ಮಾಡಿದ್ರೆ ಮಾತ್ರ ಆ ಒಂದು ಕಂಟ್ರಿಗೆ ಒಳ್ಳೆಯದು. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬರಿತಾ ಹೋಗೋದಷ್ಟೇ ಇಲ್ಲಿ. ನೆಕ್ಸ್ಟ್ ಅದನ್ನು ನಾವಿಲ್ಲಿ ಡಯಾಗ್ರಾಮನ್ನು ಡ್ರಾ ಮಾಡಿದ್ದೀವಿ. ಓಕೆ, ಸೊ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ತುಂಬ ಈಸಿಯಾಗಿ ಇರೋವಂತಹ ಡೇಟಾ ತಗೊಂಡು, ಶೆಡ್ಯೂಲ್ಡಲ್ಲಿರೋ ಡೇಟಾ ತಗೊಂಡು 0 x-axis 0 y-axisಲ್ಲಿ ಗೋಧಿ ಹತ್ತಿಯನ್ನು ಹಾಕ್ಬಿಟ್ಟು ಜಸ್ಟ್ ಅದನ್ನು ಡ್ರಾ ಮಾಡೋದಷ್ಟೆ. ಆ್ಯಂಡ್ ನಾವಿಲ್ಲಿ ನೋಡ್ಬೋದು AF ಅಂತ ಹೇಳಿದ್ರೆ ಉತ್ಪಾದನಾ ಸಾಧ್ಯತಾ ರೇಖೆ ಕಾನ್ಕೇವ್ ಆಗಿದೆ ಅಂತ ಹೇಳಿದರೆ, ನಿಮ್ನ ಮಧ್ಯವಾಗಿದೆ ಅಂತ ಹೇಳಿದ್ರೆ ಈ ರೀತಿ ಬಾಗಿದೆ ಅಲ್ವಾ. ಸೊ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಒಂದು ಪ್ರೊಡಕ್ಷನ್ ಮಾಡಬೇಕು ಗೂಡ್ ಅಂತ ಹೇಳಿದ್ರೆ ಇನ್ನೊಂದನ್ನು ಇಲ್ಲಿ ಕಡಿಮೆ ಮಾಡಬೇಕಾಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ರೇಖೆ ಕಾನ್ಕೇವ್ ಆಗಿದೆ. ಸೊ ಒಂದನ್ನು ಹೆಚ್ಚು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಒಂದನ್ನು ಕಡಿಮೆ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇರುವಂತಹ ಸಂಪನ್ಮೂಲಗಳು ಮಿತವಾಗಿದೆ. ಇಷ್ಟು ಈಸಿಯಾಗಿ ನೀವು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವನ್ನು, ಉತ್ಪಾದನಾ ಸಾಧ್ಯತೆ ರೇಖೆಯನ್ನು ಅರ್ಥ ಮಾಡಿಕೊಂಡು ಬರಿಬೋದು. ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡ್ಕೊಳ್ಳಿ.